ಓ ನಮಸ್ಕಾರ ಎಲ್ಲರಿಗೂ ನಮ್ಮ ಮಂದಿಗೆ. ಇವತ್ತು ನಾನು ನಿಮ್ಮನ್ನ ಒಂದು ಬ್ಲಾಗ್ ಕರ್ಕೊಂಡು ಹೋಗ್ತೀನಿ. ಭಾಳ ದಿನ ನಾನು ಬ್ಲಾಗ್ ಮಾಡ್ತೀನಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಒಂದು ಆ ಜಾಗಕ್ಕೆ ಹೋಗೋಣಂತ. ಸೊ ಅದಕ್ಕಿಂತ ಮೊದಲು ಬೈಕ್ ಮಕ್ಕೋಬೇಕು ನಾನು, ಯಾಕಂದ್ರೆ ನಿಂತೀನಿ ರತನ. ಸೊ ಸಂಜೆಗೆ ಹೋಗೈತಿ. ಸೊ ಸಂಜೆಗೆ ಹೋಗಿ ನೋಡೋಂತ, ಸಂಜೆಗೆ ಹೋಗಿ ಮೀಟ್ ಆಗೋಣ. ಓಕೆ, ಸೊ ಈಗ ಹೋಗಿದ್ದೆ ಡಬ್ಬಾಕೋಣ. ಓಕೆ, Neon hums like a subtle thrill. Shadows dance on the windowsill. Concrete dreams in the glow collide. Breathe it in. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಯೂಟ್ಯೂಬ್ ಹುಡುಗ ಕೋವಿತಿಂದ ಮಾತಾಡೋದು. ಭಾಳ ದಿನ ನಾ ಇವು ವಿಡಿಯೋ ಮಾಡಿರ್ಕಿಲ್ಲ, ಯಾವುದೇ ಬ್ಲಾಗ್ ಮಾಡಿರ್ಕಿಲ್ಲ. 1 ತಿಂಗಳು 2 ತಿಂಗಳು ಟೋಟಲ್ 5 ತಿಂಗಳು ನಾ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕೆಲವೊಂದಿಷ್ಟು ಕಾರಣಗಳು ಯಾಕಪ್ಪ ಅಂದ್ರೆ ನಂದು ನೈಟ್ ಶಿಫ್ಟ್ ಇತ್ತು. ಸೊ ಇವತ್ತು ಏನು ಮಾಡಿ ಅಂದ್ರೆ ಯಾಕೋ ಖುದ್ದು ಬೇಜಾರಾಯ್ತು. ಈ ಸಲ ಏನಾರು ಮಾಡಿ ನಿಮ್ಮನ್ನು 200 ವರ್ಷಗಳ ಹಿಂದಿನ ಕಾಲನಾಗ ಕುವೈತ ಯಾವ ಥರ ಇತ್ತು, ಅವ್ರು ಯಾವ ಥರ ಜೀವನ ಮಾಡ್ತಿದ್ರು ಅನ್ನೋದು ನಿಮ್ಗೆ ನಾ ತೋರಿಸ್ಬೇಕಂತೇಳಿ. ನಾವು ಒಬ್ಬ ನೋಡಿದ್ರೆ ಸರಿ ಅಂತ ಅನ್ಲಿಕ್ಕೆ. ಸೊ ನೀವು ನೋಡ್ಬೇಕು, ಸೊ ನೀವು ನೋಡಿ ಎಂಜಾಯ್ ಮಾಡ್ಬೇಕು. ನಿಮ್ಮನ್ನು ಕರ್ಕೊಂಬರ್ಬೇಕಂತ ಹೇಳಿ ನಾ ಇಲ್ಲಿ ಕರ್ಕೊಂಬಂದೀನಿ. ಈಗ ನಾ ಪ್ರೆಸೆಂಟ್ ಇರುವಂಥ ಜಾಗ ಸಾಮಾನ್ಯ ಜಾಗ ಅಲ್ಲ. ಇದು ಯಾವ ಥರದ ಎಕ್ಸಾಕ್ಟ್ ಆ್ಯಸ್ ಇಟ್ ಈಸ್ 200 ವರ್ಷಗಳ ಹಿಂದೆ ಯಾವ ಥರ ಇತ್ತು ಕುವೈತ್, ಅಂದ್ರೆ ಕುವೈತ್ಗಳು ಯಾವ ಥರ ಜೀವನ ಮಾಡ್ತಿದ್ರು, ಯಾವ ಅವರು ಕಟ್ಟಡಗಳು ಯಾವ ಥರ ಇದ್ರು, ಮತ್ತು ಅವ್ರ ಎತ್ತರ ಮ್ಯಾಗ ಆಯಿಲ್ ಸಿಗೋಕ್ಕಿಂತ ಮುಂಚೆ ಅವ್ರ ಕಡೆ ಏನಿತ್ತು, ಅದಕ್ಕಿಂತ ಮೊದಲು ಏನು ಮಾಡ್ತಿದ್ರು ಅವ್ರ, ಅದೇನಾರ ನಿಮ್ಗೆ ಗೊತ್ತೈತಿ. ಅದನ್ನ ನಾನು ನಿಮ್ಗೆ ಇವತ್ತು ಹೇಳಕ್ ಹೊಂಟೀನಿ. ಸೊ ಬರ್ರಿ ಈ ವಿಡಿಯೋನಾಗ ಕೊನೆವರೆಗೂ ಇರಿ. ಪ್ರತಿ ಡೀಟೇಲ್ ನಾನು ನಿಮ್ಗೆ ತೋರ್ಸೋನು. ಮತ್ತು ಕುವೈತ್ ಅವರ ಜೀವನ ಶೈಲಿ ಯಾವ ಥರ ಇತ್ತು ಮೊದಲ, ಅಂದ್ರೆ ಈಗಿನ ಜೀವನ ಶೈಲಿ ಯಾವ ಥರ ಐತಿ, ಮೊದಲು ಯಾವ ಥರ ಇದ್ರು, ಯಾವ ಥರ ಬಾಳ್ತಿದ್ರು, ಜೀವನ ಯಾವ ಥರ ನಡೆಸ್ತಿದ್ರು ಅನ್ನೋದು ನಾನು ನಿಮ್ಗೆ ಪ್ರತಿಯೊಂದು ಡೀಟೇಲ್ ಈ ವಿಡಿಯೋಗ ತೋರಿಸ್ತಾನು. ಸೊ ಬರ್ರಿ. ಸೊ ನೋಡ್ತಿರೋದಿಲ್ಲ ಯಾವ ಥರ ಇರ್ತದೆ. ಸೊ ಬ್ಯೂಟಿಫುಲ್ ಯೂ ಆರ್ಕಿಟೆಕ್ಚರ್ ಯಾವ ಥರ ಐತಿ ಅಂತ ತೋರಿಸ್ತಾನೆ ನಿಮ್ಗೆ. ನೋಡ್ತಿರೋದಿಲ್ಲ ಯಾವ ಥರ ಐತಿ. ಸೊ ಈ ಥರ ಐತಿ ಇವ್ರದ. ಸೊ ಇದನ್ನೆಲ್ಲ ನೋಡಿದ್ಮ್ಯಾಗ ಒಂದೇನಪ್ಪ ಅಂದ್ರೆ ಇವ್ರ ಇತ್ತೀಚೆಗೆ ಇದಾಗೈತಿ. ಪಹಲೆ ಇವ್ರು ಯಾವ ಥರ ಜೀವನ ಮಾಡ್ತಿದ್ರು ನೋಡ್ತಿರ್ಬೋದಿಲ್ಲ. ಹಳಿ ಕಾಲದ ಸೇಮ್ ನಮ್ಮ ಹಳಿ ಬಂದಂಗೆ ಐತಿ. ನೋಡ್ತಿರ್ಬೋದು ಯಾವ ಥರ ಐತಿ ಹೇಳಿ. ಕೆಲವೊಂದಿಷ್ಟು ಜನರಿಗೆ ಆಶ್ಚರ್ಯ ಆಗ್ಬೋದು ಇದನ್ನೆಲ್ಲ ಕೇಳಿ, ಕೆಲವೊಂದಿಷ್ಟು ಮಂದಿ ಗೊತ್ತಿರ್ಬೋದು. ಸೊ ಇವಾಗ ನೋಡ್ತಿರ್ಬೋದು ಹಳಿ ಕಾಲದ ಯುಗದೊಳಗೆ ಅವ್ರು ಯಾವ ಥರ ಆಟಿಕೆ ಸಾಮಾನ ಯೂಸ್ ಮಾಡ್ತಿದ್ರು ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಶಾಪ್ ಐತಿ. ಸೊ ನೋಡ್ತಿರ್ಬೋದು ಅವ್ರದ ಇದು ಏನಂದ್ರೆ ಆರ್ಟ್ಸ್. ಸೊ ಇದಂತೆಲ್ಲ ಕಲರ್ ಪೇಂಟ್ಸ್ ಪ್ರತಿಯೊಂದನ್ನು ಡಿಸೈನ್ ಮಾಡಿ ಈ ಥರ ಡಿಸೈನ್ ಮಾಡಿದ್ರು. ಸೊ ನೋಡ್ತಿರ್ಬೋದು ಇಲ್ಲಿ ಯಾವ ಥರ ಇರ್ತದೆ ಪ್ರತಿಯೊಂದನ್ನು ಈ ಥರ ಡಿಸೈನ್ ಮಾಡಿ. ಸೊ ವಿಚಾರ ಮಾಡಿ ಆಗಿನ ಕಾಲ ಐತೆ. ಬಟ್ ಈಗಿನ ಕುವೈತ್ ಡಿಫ್ರೆಂಟ್, ಈಗಿನ ಕುವೈತ್ ಡಿಫ್ರೆಂಟ್. ಬಟ್ ಆಗಿನ ಕುವೈತ್ ಮಾತ್ರ ನೋಡ್ತಿರ್ಬೋದು ಇಲ್ಲಿ ಚಾಪಿ. ಸೊ ನಮ್ಮ ಕಡೆ ಯಾವ ಥರ ಚಾಪಿ ಆ ಚಾಪಿ. ಸೊ ವಸ್ತುಗಳು, ಆಟಿಕೆ ಸಾಮಾನುಗಳು ಪ್ರತಿಯೊಂದೂ ಮಣ್ಣಲ್ಲೇ ಮಾಡಿರುವಂಥ ಆಟಿಕೆ ಸಾಮಾನುಗಳು ನೋಡ್ತಿರೋದಿಲ್ಲ. ಸೊ ಎಷ್ಟು ಕ್ಯೂಟ್ ಆಗಿದಾವು. ಬಾಂಗ್ಲಾದೇಶ ಹೋದ್ಲು ಬಾಂಗ್ಲಾದೇಶ ಇದಾವೆ ಭಯ. ಸೊ ಬೈ ಬಾಂಗ್ಲಾದೇಶದವ್ರ. ಸೊ ಹೇಳೋಣ ಹಾಯ್ ಹೇಳೋಣ. ಸೊ ಬಾಯ್ ಭಯ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಇವ್ರದ ಮೇನ್ ಮೂಲ ಕಸಬ್ ಏನೈತಪ್ಪ ಅಂದ್ರೆ ನಾವು ಪ್ರತಿಯೊಂದು ನ್ಯಾಷನಲ್ ಗ್ರೋ ಆಗ್ಬೇಕಂದ್ರ ಅವ್ರದೊಂದು ಹಿಸ್ಟ್ರಿ ಆಗ್ಬೇಕಂತಾರಲ್ಲ. ಸೊ ಅದ್ ಕರೆನ ಏನಪ್ಪ ಇವ್ರ ಹಿಸ್ಟ್ರಿ ಏನಪ್ಪಾ ಅಂತಂದ್ರ ಇವ್ರ ಮೊದಲು ಏನೈತಪ್ಪ ಅಂದ್ರ ಮುತ್ತು, ಆಮ್ಯಾಗ ಮೀನುಗಾರಿಕೆ ಮ್ಯಾಗ ಅವಲಂಬ ಯಾರಪ್ಪ ಅಂದ್ರ ಈ ಕುವೈತ ಇದು. ಸೊ ಟೋಟಲಿ ಅದ್ರ ಮೇಲೆ ಡಿಫೆಂಡ್ ಆಗಿದ್ರು. ಬಟ್ ಇವಾಗ ಏನಪ್ಪಾ ಅಂದ್ರೆ ಯಾವಾಗ ಇವ್ರು ಆಯಿಲ್ ಕಂಡು ಹಿಡಿದ ತಕ್ಷಣ ಇವ್ರಿಗೆ ಒಂಥರ ವರದಾನ ಅಂತಾನೆ ಹೇಳ್ಬೋದು. ಸೊ ಬೆಸ್ಟ್ ವರದಾನ. ಸೊ ಅವಾಗಿಂದ ಇವ್ರು ಟೋಟಲಿ ಎಕನಾಮಿ ಎಲ್ಲ ಚೇಂಜ್ ಆಗ್ಬಿಡ್ತದೆ, ಪೂರ ಚೇಂಜ್ ಆಗ್ಬಿಡ್ತದೆ. ಸೊ ಬಟ್ ಈ ಪ್ಲೇಸ್ ಏನಪ್ಪಾ ಅಂದ್ರ ಅವ್ರದ ಪ್ರತಿಯೊಂದು ಸಂಸ್ಕೃತಿಯನ್ನ ಇಂಚಾಗಿ ಹೇಳುವಂತ ಪ್ರಯತ್ನ. ಬಟ್ ನನ್ಗೇನ್ ಚಲೋ ಅನ್ಸಿತ್ತಪ್ಪ ಅಂತಂದ್ರ ಈ ಸ್ಟ್ರೀಟ್ಗೆ ಏನ್ ಬನ್ನಿ ಒಂಥರ ನನಗೆ ನಮ್ಮ ಹಳ್ಳಿ ನೆನಪಾದಂಗತ್ತು. ಪ್ರತಿಯೊಂದೆಲ್ಲ ಫುಲ್ ದೇಸಿ. ಸೊ ನೋಡ್ತಿರ್ಬೋದಿಲ್ಲ ಯಾವ ಥರ ಇದ್ರೆ. ಸೊ ಇದೆಲ್ಲ ಫಿಶ್ ನೆಟ್ಗಳ ನೋಡಿದ್ರು ಅವ್ರ ಆಟ ಯಾವ ಥರ ಇತ್ತು. ಸೊ ಪ್ರತಿಯೊಂದು ಹಳಿ ಕಾಲದ ವಸ್ತುಗಳು ಯಾವ ಥರ ಆಗ್ತದೆ ನೋಡ್ತಿರ್ಬೋದು. कैसे सलाम अलैकुम भाई, आप भी बांग्लादेश है? सब लोग इधर बांग्लादेश। नेपाल नेपाल
वो बांग्लादेश का है। वो बांग्लादेश के हैं। हाँ, मैं नेपाल से हूँ। नेपाल से कैसे चल रहा है? मस्त चल रहा है जिंदगी? एकदम अच्छा चल रहा है। अच्छा चल रहा है, अल्हम्दुलिल्लाह चले हुए। ಸೊ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್, ಸೊ ಕ್ಲೋಸ್ ಆಗೈತಿ ಹೋಗ್ಕೊಂಡು. ಐ ಹೋಪ್ ನಿಮ್ಗೆ ಇದು ಲೈವ್ ಇಷ್ಟ ಆಗಂಗ ನನಗೆ ಗೊತ್ತೈತಿ. ಸೊ ಹಂಗ ಪ್ರಾಕ್ಟೀಸ್ ಮಾಡೋಗತ್ತೆ ಬನ್ನಿ, ಯಾಕಂದ್ರೆ ಬಂದಾಗ್ಬಿಟ್ಟೈತಿ. ಜಾಸ್ತಿ ಅಲೌಡ್ ಮಾಡಲಿಲ್ಲ, ಯಾಕಂದ್ರೆ ಈಗಿನ ಸಿಚುವೇಶನ್ ನಿಮ್ಗೆ ಗೊತ್ತೈತಿ. ಸೊ ನೋಡ್ತೀವಿ ಯಾವ ಥರ ಇದ್ರೆ